ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಭ್ಯಾಸ 9.1 ಪ್ರಶ್ನೆ 1. ಮುಂದಿನ ಪ್ರತಿಯೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂತಹ ಈ ಎಲ್ಲ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿತಾ ಹೋಗೋಣ. ಮೊದಲನೇ ಸಮಾಂತರ ಚತುರ್ಭುಜ ಇಲ್ಲಿ ನೋಡಿ. ಇಲ್ಲಿ ನಮಗೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನು? ವಿಸ್ತೀರ್ಣ ಈಸ್ ಈಕ್ವಲ್ ಟು ಪಾದ ಗುಣಿಸು ಎತ್ತರ. ವಿಸ್ತೀರ್ಣ ಈಸ್ ಈಕ್ವಲ್ ಟು ಪಾದ ಗುಣಿಸು ಎತ್ತರ. ಪಾದ ಅಂದರೆ ಬೇಸ್ ಬಿ, ಎತ್ತರ ಅಂದರೆ ಹೈಟ್ ಹೆಚ್, ಅಂದರೆ ಏರಿಯಾ. ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಎ ಈಸ್ ಈಕ್ವಲ್ ಟು ಬಿ ಇಂಟು ಹೆಚ್, ಅಂದರೆ ಪಾದ ಗುಣಿಸು ಎತ್ತರ. ಇಲ್ಲಿ ಎತ್ತರ ಎಷ್ಟಿದೆ? 4 ಸೆಂಟಿಮೀಟರ್. ಪಾದ ಎಷ್ಟಿದೆ? 7 ಸೆಂಟಿಮೀಟರ್. ಸೊ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಗುಣಿಸು ಎತ್ತರ ಅಂದರೆ ಬೇಸ್ ಇಂಟು ಹೈಟ್. ಇಲ್ಲಿ ಪಾದ ಎಷ್ಟಿದೆ? 7 ಸೆಂಟಿಮೀಟರ್. ಹೈಟ್ ಎಷ್ಟಿದೆ? 4 ಸೆಂಟಿಮೀಟರ್. ಇವೆರಡನ್ನು ಗುಣಿಸಿದರೆ ಆಯಿತು 7 4 28. ನಾವು ಯಾವಾಗಲೂ ವಿಸ್ತೀರ್ಣವನ್ನು ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಚದರ ಮಾನಗಳಲ್ಲಿ ಅಳಿತೀವಿ, ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್. ಎರಡನೇ ಸಮಾಂತರ ಚತುರ್ಭುಜದ ಎತ್ತರ 3 ಸೆಂಟಿಮೀಟರ್, ಪಾದ 5 ಸೆಂಟಿಮೀಟರ್. ಬೇಸ್ ಅಂದರೆ ಪಾದ 5 ಸೆಂಟಿಮೀಟರ್, ಎತ್ತರ ಹೆಚ್ 3 ಸೆಂಟಿಮೀಟರ್. ಸೊ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಿ ಇಂಟು ಹೆಚ್. ಸೊ 5 ಗುಣಿಸು 3, 5 3 15 ಸೆಂಟಿಮೀಟರ್ ಸ್ಕ್ವೇರ್. ಮೂರನೇ ಸಮಾಂತರ ಚತುರ್ಭುಜದ ಬೇಸ್ ಅಂದರೆ ಪಾದ ಕೊಟ್ಟಿದ್ದಾರೆ 2.5 ಸೆಂಟಿಮೀಟರ್ ಮತ್ತು ಎತ್ತರ 3.5 ಸೆಂಟಿಮೀಟರ್. ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಪಾದ ಗುಣಿಸು ಎತ್ತರ ಬೇಸ್ ಇಂಟು ಹೈಟ್. ಸೊ ಬೇಸ್ ಎಷ್ಟಿದೆ? 2.5 ಗುಣಿಸು ಹೈಟ್ ಎಷ್ಟಿದೆ? 3.5. ಸೊ ಇವೆರಡನ್ನು ಗುಣಿಸಿದರೆ ಇಲ್ಲಿ ಪಾಯಿಂಟ್ ಇಟ್ಕೊಂಡು, ಅಂದರೆ ಪಾಯಿಂಟ್ ಇಲ್ಲ ಅಂತ ಈ ರೀತಿ ಗುಣಿಸಿ, ಇಲ್ಲಿ ಪಾಯಿಂಟನ್ನು ತೆಗೆದು ಗುಣಿಸಿದರೆ ಈಸಿ ಆಗುತ್ತೆ. ಇಲ್ಲಿ ನೋಡಿ 5 5 25ಕ್ಕೆ 5 ಕೈಲ 2, 5 2 10, 10 2 12 ಪ್ಲಸ್ 3 5 15, 3 5 15, 15ಕ್ಕೆ 5 ಕೈಲ 1, 3 2 6, 6 1 7 ಕೂಡಿಸಿ 5ಕ್ಕೆ 5 7, 1 7 8. ಇಲ್ಲೂ ಕೂಡ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ, ಇಲ್ಲೂ ಸಹ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದರಿಂದ ನಾವಿಲ್ಲಿ 2 ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟ್ ಇಡಬೇಕಾಗತ್ತೆ. ಹಾಗಾಗಿ 8.75. ಹಾಗಾಗಿ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟಾಗುತ್ತೆ? 8.75 ಸೆಂಟಿಮೀಟರ್ ಸ್ಕ್ವೇರ್. ನಾಲ್ಕನೇ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋಕೆ ಇಲ್ಲಿ ನೋಡಿ. ಇದು ಪಾದ, ಇದು ಎತ್ತರ. ಸೊ ಎತ್ತರ ಎಷ್ಟಿದೆ? 4.8 ಸೆಂಟಿಮೀಟರ್. ಪಾದ ಎಷ್ಟಿದೆ? 5 ಸೆಂಟಿಮೀಟರ್. ಬೇಸ್ ಪಾದ 5 ಸೆಂಟಿಮೀಟರ್, ಹೈಟ್ 4.8 ಸೆಂಟಿಮೀಟರ್. ಆದ್ದರಿಂದ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಇಂಟು ಹೆಚ್. ಇಲ್ಲೂ ಸಹ ನಾವು ಪಾಯಿಂಟನ್ನು ತೆಗೆದು ಗುಣಿಸಿದರೆ ಈಸಿ ಆಗುತ್ತೆ. 5 8 40, 40ಕ್ಕೆ 0 ಕೈಲ 4, 5 4 20, 20 4 24. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದರಿಂದ ನಾವು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾಗಿ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟಾಗುತ್ತೆ?
24 ಸೆಂಟಿಮೀಟರ್ ಸ್ಕ್ವೇರ್. ಈ ಸಮಾಂತರ ಚತುರ್ಭುಜ ನೋಡಿ, ಇದು ಹೈಟ್ 4.4 ಸೆಂಟಿಮೀಟರ್ ಇದೆ. ಇಲ್ಲಿ ನಮಗೆ ಬೇಸ್ ಅಂದರೆ ಪಾದ 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಸೊ ಈ ಸೂತ್ರದಲ್ಲಿ ಹಾಕಿ ಬಿ ಎಷ್ಟಿದೆ 2 ಸೆಂಟಿಮೀಟರ್, ಹೆಚ್ 4.4 ಸೆಂಟಿಮೀಟರ್. ಇಲ್ಲೇ ಗುಣಿಸ್ಕೊಳ್ಳೋಣ. 4 8, 4 8. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದರಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಿ. ಹಾಗಾಗಿ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 8.8 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಮಗೆ ಈ ಎರಡನೇ ಪ್ರಶ್ನೆಯಲ್ಲಿ ನಾವು ಮೊದಲನೇ ಪ್ರಶ್ನೆಯಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಆದರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು? ಎ ಅಂದರೆ ಏರಿಯಾ, ಸೊ ಹಾಫ್ ಇಂಟು ಬಿ ಹೆಚ್, ಹಾಫ್ ಇಂಟು ಬಿ ಹೆಚ್ ಅಂದರೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಅಂದರೆ ಈ ಸಮಾಂತರ ಚತುರ್ಭುಜಕ್ಕೂ ಈ ತ್ರಿಭುಜಕ್ಕೂ ಏನು ಸಂಬಂಧ ಇದೆ ಅಂದರೆ ಸಮಾಂತರ ಚತುರ್ಭುಜದ ಅರ್ಧದಷ್ಟು ತ್ರಿಭುಜ ಅಂತ. ಈ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಅಂದರೆ ಹಾಫ್, ಅರ್ಧದಷ್ಟು ತ್ರಿಭುಜ ಇರುತ್ತೆ. ಸೊ ಇದು ಈ ಎರಡಕ್ಕೂ ಅಂದರೆ ಈ ಸಮಾಂತರ ಚತುರ್ಭುಜಕ್ಕೂ ತ್ರಿಭುಜಕ್ಕೂ ಇರುವ ಸಂಬಂಧ. ಸೊ ಮೊದಲನೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲೂ ಕೂಡ ನಮಗೆ ಬೇಕಾಗಿರೋದು ಪಾದ ಗುಣಿಸು ಎತ್ತರ. ಇದು ಎತ್ತರ, ಇದು ಪಾದ. ಇಲ್ಲಿ ಎತ್ತರ ಎಷ್ಟಿದೆ 3 ಸೆಂಟಿಮೀಟರ್, ಇಲ್ಲಿ ಪಾದ ಎಷ್ಟಿದೆ 4 ಸೆಂಟಿಮೀಟರ್. ಸೊ ಕೊಟ್ಟಿರುವಂತಹ ಬೆಲೆಯನ್ನು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರದಲ್ಲಿ ಹಾಕಿ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಂದರೆ ಹಾಫ್ ಇಂಟು ಬಿ ಹೆಚ್. ಹಾಫ್ ಅಂದರೆ ಅರ್ಧ, ಸೊ ಬಿ ಎಷ್ಟಿದೆ 4, ಹೆಚ್ 3. ಇಲ್ಲಿ ಇದು ಭಾಗಾಕಾರದಲ್ಲಿರೋದ್ರಿಂದ ನಾವಿಲ್ಲಿ ಕಡಿತ ಅಥವಾ ಛೇದ ಹೊಡಿಬೋದು. 2 1 2 2. ಸೊ ಇಲ್ಲಿ ಉಳಿದಿರೋದು 2 ಗುಣಿಸು 3, ಹಾಗಾಗಿ 2 3 6 ಸೆಂಟಿಮೀಟರ್ ಸ್ಕ್ವೇರ್. ಎರಡನೇ ತ್ರಿಭುಜ ನೋಡಿ, ಇಲ್ಲಿ ಎತ್ತರ ಎಷ್ಟಿದೆ 3.2 ಸೆಂಟಿಮೀಟರ್, ಪಾದ 5 ಸೆಂಟಿಮೀಟರ್. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಹಾಫ್ ಇಂಟು ಬಿ ಹೆಚ್. ಹಾಫ್ ಹಾಗೆ ಬರೀರಿ. ಬಿ ಎಷ್ಟಿದೆ 5, ಹೆಚ್ ಎಷ್ಟಿದೆ 3.2. ಸೊ ಇಲ್ಲಿ ನೋಡಿ, ನಾವು ಅರ್ಧ ಗುಣಿಸು ಇವೆರಡನ್ನು ಗುಣಿಸ್ಕೊಳ್ಳೋಲ್ಲ. ಮೊದಲು 3.2 ಇಂಟು 5 ಅಂದರೆ ಈ 3.2 ಮತ್ತು 5 ಮೊದಲು ಗುಣಿಸ್ಕೊಳ್ಳೋಣ. ಇಲ್ಲಿ ನೋಡಿ, 2 5 10, ಕೈಲ 1, 3 5 15, 15 1 16. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿರೋದ್ರಿಂದ ನಾವು ಕೂಡ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾಗಿ ಇದು 16 ಆಯಿತು. ಈಗ ಇದು 2ರಿಂದ ಭಾಗ ಹೋಗುತ್ತೆ. ಸೊ 2 1 2 8 16. ಸೊ ಉಳಿದಿರೋದೇನು 8. ಹಾಗಾಗಿ ಈ ತ್ರಿಭುಜದ ವಿಸ್ತೀರ್ಣ 8 ಸೆಂಟಿಮೀಟರ್ ಸ್ಕ್ವೇರ್. ಮೂರನೇ ತ್ರಿಭುಜ, ಇಲ್ಲಿ ನೋಡಿ, ಇದು ಪಾದ, ಇದು ಇದರ ಎತ್ತರ. ಪಾದ 3 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಹಾಫ್ ಇಂಟು ಬಿ ಹೆಚ್. ಇಲ್ಲಿ ನೋಡಿ, ಬಿ 3, ಹೆಚ್ 4. ಇಲ್ಲಿ 2ರಿಂದ ಭಾಗ ಹೋಗುತ್ತೆ. 2 1 2 2. ಸೊ 2 3 6 ಸೆಂಟಿಮೀಟರ್ ಸ್ಕ್ವೇರ್. ನಾಲ್ಕನೇ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ನಮಗೆ ಬಿ 3 ಸೆಂಟಿಮೀಟರ್ ಇದೆ, ಅಂದರೆ ಬೇಸ್ ಪಾದ 3 ಸೆಂಟಿಮೀಟರ್ ಇದೆ, ಹೆಚ್ 2 ಸೆಂಟಿಮೀಟರ್ ಇದೆ. ಸೊ ತ್ರಿಭುಜದ ವಿಸ್ತೀರ್ಣ ಹಾಫ್ ಇಂಟು ಬಿ ಹೆಚ್. ಸೊ ಇಲ್ಲಿ ಬೆಲೆಗಳನ್ನು ಹಾಕಿ ಬಿ 3 ಹೆಚ್ 2.
ಇಲ್ಲಿ 2 ಒಂದಲೇ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು 3. ಸೊ ಹಾಗಾಗಿ ಈ ತ್ರಿಭುಜದ ವಿಸ್ತೀರ್ಣ 3 ಸೆಂಟಿಮೀಟರ್ ಸ್ಕ್ವೇರ್. ಮೂರನೇ ಪ್ರಶ್ನೆ, ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಮೊದಲನೇದು ಪಾದ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿಲ್ಲ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇಲ್ಲಿ 4 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳನ್ನು ಅವರೇ ಕೊಟ್ಟಿದ್ದಾರೆ. ನಾವು ಒಂದರದ್ದು ಪಾದ, ಎತ್ತರ, ಬರೀ ಇಲ್ಲಿ ನಾವು ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಬೇಕು. ಅವರು ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? ಹೌದು, ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳನ್ನು ಕೊಟ್ಟಿದ್ದಾರೆ. ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂಥ ಸೂತ್ರ A ಅಂದರೆ ಯಾವುದು? A B H ಅಂದರೆ ಪಾದ ಗುಣಿಸು ಎತ್ತರ. ಈ ಸೂತ್ರವನ್ನು ಬಳಸ್ಕೊಂಡು ನಾವು ಈ ಬೆಲೆಗಳನ್ನು ಕಂಡುಹಿಡಿಯೋಣ. ಹಾಗಾಗಿ ನಾವು ಮೊದಲನೇ ಪ್ರಶ್ನೆಯಲ್ಲಿ ಅಂದರೆ ನಮಗೆ ಇಲ್ಲಿ ಪಾದ ಕೊಟ್ಟಿದ್ದಾರೆ, ಎತ್ತರವನ್ನು ನಾವು ಕಂಡುಹಿಡಿಬೇಕು. ಪಾದ 20 ಸೆಂಟಿಮೀಟರ್, ಎತ್ತರ ಕೊಟ್ಟಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟಿದೆ? 246 ಸೆಂಟಿಮೀಟರ್ ಸ್ಕ್ವೇರ್. ಮೊದಲು ಬೆಲೆಗಳನ್ನು ಬರ್ಕೊಳ್ಳಿ, ನಂತರ ಸೂತ್ರವನ್ನು ಬರೆಯೋಣ. ಸೊ ಸಮಾಂತರ ಚತುರ್ಭುಜದ ವಿಸ್ತೀರ್ಣ B H ಅಂದರೆ ಪಾದ ಗುಣಿಸು ಎತ್ತರ. ವಿಸ್ತೀರ್ಣ ಕೊಟ್ಟಿದ್ದಾರೆ 246 ಸೆಂಟಿಮೀಟರ್ ಸ್ಕ್ವೇರ್. B ಪಾದ 20, H ಗೊತ್ತಿಲ್ಲ, H ಹಾಗೆ ಬರೀರಿ. ಈಗ ಈ ಕಡೆ 246 ಬರೀರಿ. ಇಲ್ಲಿ ಈ H ಜೊತೆಗೆ ಈ 20 ಗುಣಿಸು ಇರೋದ್ರಿಂದ ಈ ಸಮ ಸಂಖ್ಯೆಯ ಈಚೆಗೆ ಬಂದಾಗ ಅದು ಭಾಗಾಕಾರ ಆಗುತ್ತೆ. ಸೊ ನಾವೀಗ ಇದನ್ನು ಭಾಗಿಸೋಣ. ಇಲ್ಲಿ ನೋಡಿ, 20ರಿಂದ 246ಕ್ಕೆ ಭಾಗಿಸ್ತಾ ಹೋಗೋಣ. 21 20, 4ರಲ್ಲಿ 0 ಹೋದರೆ 4, 2ರಲ್ಲಿ 2 ಹೋದರೆ 0. ಈಗ ಈ 6ನ್ನು ಕೆಳಗಿಳಿಸ್ಕೊಳ್ಳೋಣ. 22 40, ಈ 6ರಲ್ಲಿ 0 ಹೋದರೆ 6, 4ರಲ್ಲಿ 4 ಹೋದರೆ 6ರಲ್ಲಿ 0 ಹೋದರೆ 6, 4ರಲ್ಲಿ 4 ಹೋದರೆ 0. ಈಗ ಬರೀ ಇಲ್ಲಿ ನಮಗೆ 6 ಉಳೀತು. 20ರಲ್ಲಿ 6 ಅಂದರೆ 20ಕ್ಕಿಂತ ಈ 6 ತುಂಬ ಚಿಕ್ಕದಾಗತ್ತೆ. ಹಾಗಾಗಿ ನಾವು ಇಲ್ಲಿ ಬಿಂದು ಅಥವಾ ಪಾಯಿಂಟ್ ಕೊಟ್ಟು ನಾವಿಲ್ಲಿ 0 ತಗೊಳ್ಳೋಣ. 60 ಆಯಿತು. 23ಲೆ 60, ಸೊ 60ರಲ್ಲಿ 60 ಹೋದರೆ 0. ಹಾಗಾಗಿ ನಮಗೆ ಎಷ್ಟು ಬಂತು ಮಕ್ಕಳೇ? ಎತ್ತರ 12.3 ಸೆಂಟಿಮೀಟರ್. H ಅಂದರೆ ಎತ್ತರ, ಸೊ 12.3 ಸೆಂಟಿಮೀಟರ್. B ನೋಡಿ, ಇವಾಗ ಪಾದ ಕೊಟ್ಟಿಲ್ಲ, ಎತ್ತರ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಮತ್ತು ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 154.5 ಸೆಂಟಿಮೀಟರ್ ಸ್ಕ್ವೇರ್. ಮೊದಲು ಕೊಟ್ಟಿರುವಂಥ ಬೆಲೆಗಳನ್ನು ಬರ್ಕೊಳ್ಳೋಣ. ಪಾದ ಗೊತ್ತಿಲ್ಲ, ಎತ್ತರ 15 ಸೆಂಟಿಮೀಟರ್, ಸಮಾಂತರ ಚತುರ್ಭುಜದ ವಿಸ್ತೀರ್ಣ 154.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಬೆಲೆಗಳನ್ನು ಹಾಕೋಣ. ಇಲ್ಲಿ ವಿಸ್ತೀರ್ಣ 154.5 = B ಗೊತ್ತಿಲ್ಲ, ಎತ್ತರ 15. ನಾವು ಕಂಡುಹಿಡಿಬೇಕಾಗಿರೋದು B ಬೆಲೆಯನ್ನು. ಇದನ್ನು ಹಾಗಾಗಿ ಇಲ್ಲೇ ಇಡೋಣ. ಸೊ ಈ 154ನ್ನು ಹಾಗೆ ಬರೀರಿ. ಇಲ್ಲಿ ಗುಣಿಸು ಇರುವಂತಹ ಈ 15 ಈ ಸಮಚಿಹ್ನೆಯ ಈ ಕಡೆ ಬಂದಾಗ ಭಾಗಿಸು ಆಗುತ್ತೆ. ಸೊ ಈಗ ಭಾಗಿಸೋಣ. ಈ 15ರಿಂದ ನಾವು 100, ಇಲ್ಲಿ ಬಿಂದು ಇದೆ, ನಾನಿಲ್ಲಿ ಬಿಂದು ತೆಗೆದು ಭಾಗಿಸ್ಕೊಳ್ತೀನಿ ಮೊದಲು. ಸೊ 1545, 15 ಒಂದಲೇ 15, 15ರಲ್ಲಿ 15 ಹೋದರೆ 0, 4ನ್ನು ಕೆಳಗಿಳಿಸ್ಕೊಳ್ಳೋಣ. 15ಕ್ಕಿಂತ 4 ತುಂಬ ಚಿಕ್ಕದು, ಹಾಗಾಗಿ ಇಲ್ಲಿ 0 ಕೊಟ್ಟು ನಾವು ಮುಂದಿನ ಸಂಖ್ಯೆಯನ್ನು ಇಳಿಸ್ಕೊಳ್ಳೋಣ. ಎಷ್ಟಾಯಿತು? 45. ಸೊ 15 3ಲೆ 45, 45ರಲ್ಲಿ 45 ಹೋದರೆ 0. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾನು ಈ ಬಂದಿರುವಂತಹ ಉತ್ತರಕ್ಕೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀನಿ. ಹಾಗಾಗಿ ಬೇಸ್ ಅಂದರೆ ಪಾದ ನಮಗೆ ಎಷ್ಟು ಬರುತ್ತೆ?
ಹೌದು, 10.3 ಸೆಂಟಿಮೀಟರ್. ಮೂರನೇ ಪ್ರಶ್ನೆ ನೋಡಿ. ಪಾದ ಕೊಟ್ಟಿಲ್ಲ, ಎತ್ತರ 8.4 ಸೆಂಟಿಮೀಟರ್, ಇಲ್ಲಿ ವಿಸ್ತೀರ್ಣ 48.72 ಸೆಂಟಿಮೀಟರ್ ಸ್ಕ್ವೇರ್. ಕೊಟ್ಟಿರುವಂತಹ ಬೆಲೆಗಳು: ಪಾದ ಗೊತ್ತಿಲ್ಲ, ಎತ್ತರ 8.4 ಸೆಂಟಿಮೀಟರ್, ವಿಸ್ತೀರ್ಣ 48.72 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ಬೆಲೆಗಳನ್ನು ಈ ವಿಸ್ತೀರ್ಣ ಅಂದರೆ ಸಮಾಂತರ ಚತುರ್ಭುಜ ಕಂಡುಹಿಡಿಯುವ ವಿಸ್ತೀರ್ಣದಲ್ಲಿ ಹಾಕೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ 48.72, ಬಿ ಪಾದ ಗೊತ್ತಿಲ್ಲ, ಎತ್ತರ 8.4 ಸೆಂಟಿಮೀಟರ್. ಸೊ ಬಿ ಇಲ್ಲೇ ಇರಲಿ, ಈ 8.4 ಈ ಕಡೆ ತಗೊಳ್ಳೋಣ, ಗುಣಾಕಾರ ಇರೋದು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. ನಾವಿದನ್ನು ಛೇದ ಅಥವಾ ಭಾಗಿಸೋಣ. 2ರಿಂದ ನೋಡಿ, 2ರಿಂದ ಭಾಗಿಸೋಣ. ಮೊದಲು 2 4 8, 2 2 4, 2 2 4, 2 4 8, 2 3 6, ಇಲ್ಲಿ 1 ಉಳಿತು, 12 ಆಯಿತು. ಸೊ 2 6 12, ಮತ್ತೆ 2ರಿಂದ ಭಾಗ ಹೋಗುತ್ತೆ. 2 2 4, 2 1 2, 2 1 2, 2 2 4, 2 1 2, ಇಲ್ಲಿ 1 ಉಳಿತು, 16 ಆಯಿತು. ಸೊ 2 8 16, ಇಲ್ಲೆಷ್ಟು ಉಳಿತು? ಮತ್ತು ಇದನ್ನು ಈ ಕಡೆ ಬರ್ಕೊಳ್ತೀನಿ. ಮತ್ತು ಇಲ್ಲಿ 21 ಉಳಿತು, ಇಲ್ಲಿ 1218 ಉಳಿತು. ಈಗ 3ರಿಂದ ಭಾಗಿಸೋಣ. 3 7 21, 3 4 12, ಇಲ್ಲಿ 1 ತುಂಬ ಚಿಕ್ಕದಿದೆ, ಹಾಗಾಗಿ 0 ತಗೊಳ್ಳೋಣ. ಸೊ ಉಳಿದಿರೋದು 8 18 ಆಯಿತು. 3 6 18, ಉಳಿದಿರೋದೇನು? ಈಗ 7 ಮತ್ತು 406, ಈ 7ರಿಂದ ನಾವು ಈ 406 ಭಾಗಿಸ್ಕೊಳ್ಳೋಣ. 7 5 35, ಇಲ್ಲಿ ಈ ಕಡೆಯಿಂದ ತಗೊಳ್ಳೋಣ. 10 ಆಯಿತು, 10ರಲ್ಲಿ 5 ಹೋದರೆ 5, 3 ಉಳಿತು, 3ರಲ್ಲಿ 3 ಹೋದರೆ 0. ಸೊ ಈಗ ಉಳಿದಿರೋದು 6, ಈ 6 ಕೆಳಗಿಳಿಸ್ಕೊಳ್ಳೋಣ. 56 ಆಯಿತು. 7 8 56, 56ರಲ್ಲಿ 56 ಹೋದರೆ 0. ಇಲ್ಲಿ ನಮಗೆ ಎಷ್ಟು? ಇಲ್ಲಿ ನಾವು ಬಿಂದುವನ್ನು ಇಡಬೇಕಾಗತ್ತೆ, ಹಾಗಾಗಿ ಒಂದು ಸಂಖ್ಯೆ ಬಿಟ್ಟು ಇಲ್ಲಿ ಬಿಂದು ಇಡೋಣ. ಎಷ್ಟು ಬಂತು ಹಾಗಾದರೆ? ಪಾದ ನಮಗೆ 5.8 ಸೆಂಟಿಮೀಟರ್. ಡಿ ನೋಡಿ, ಪಾದ ಕೊಟ್ಟಿದ್ದಾರೆ 15.6 ಸೆಂಟಿಮೀಟರ್, ಎತ್ತರ ಕೊಟ್ಟಿಲ್ಲ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ 16.38 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾವು ಈ ಸೂತ್ರದಲ್ಲಿ ಬೆಲೆಗಳನ್ನು ಹಾಕೋಣ. ವಿಸ್ತೀರ್ಣ ಎಷ್ಟಿದೆ? 16.38 ಈಕ್ವಲ್ ಟು ಬಿ ಅಂದರೆ ಬೇಸ್ ಪಾದ 15.6, ಹೆಚ್ ಅಂದರೆ ಎತ್ತರ ಗೊತ್ತಿಲ್ಲ. ಸೊ ನಾವು ನಮಗೆ ಬೇಕಾಗಿರೋದು ಹೆಚ್, ಇದನ್ನು ಇಲ್ಲೇ ಇಡೋಣ. ಈ 15.6 ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ನೋಡಿ, 2ರಿಂದ ಭಾಗಿಸೋಣ. 2 7 14, ಇಲ್ಲಿ 1 ಉಳಿತು, 16 ಆಯಿತು. 2 8 16, ಇಲ್ಲಿ 2 8 16, 2 1 2, ಇಲ್ಲಿ 1 ಉಳಿತು, 18 ಆಯಿತು. 2 9 18. ಸೊ ಉಳಿದಿರೋದೇನು? 78 ಮತ್ತು 819. ಇದನ್ನು ಈ ಕಡೆ ಭಾಗಿಸ್ಕೊಳ್ತೀನಿ. 78 1 78. ಸೊ ಇಲ್ಲಿ ನೋಡಿ, ಇಲ್ಲಿ 1 ತಗೊಳ್ತೀನಿ, 11 ಆಯಿತು. 11ರಲ್ಲಿ 8 ಹೋದರೆ 3, ಇಲ್ಲಿ 7 ಉಳಿತು, 7ರಲ್ಲಿ 7 ಹೋದರೆ 0. 9 ಕೆಳಗಿಳಿಸ್ಕೊಳ್ತೀನಿ. 39 ಆಯಿತು. 78ಕ್ಕಿಂತ 39 ಚಿಕ್ಕದು, ಹಾಗಾಗಿ ಇಲ್ಲಿ 0 ಕೊಟ್ಟು ನಾನು ಇಲ್ಲಿ 0 ತಗೊಳ್ತೀನಿ. 390 ಆಯಿತು. 78 5 390, ಈ 0ದಲ್ಲಿ 0 ಹೋದರೆ 0 ಬರುತ್ತೆ. ಸೊ ಬಂದಿರೋದೇನು? 105. ಇಲ್ಲಿ ನೋಡಿ, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ
ನಾವಿಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾಗಿ ಇಲ್ಲಿ 1.05 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಇಲ್ಲಿ ಎತ್ತರ 1.05 ಸೆಂಟಿಮೀಟರ್. ಸೊ ನಾವು ಇಲ್ಲಿಯ ತನಕ ಅಭ್ಯಾಸ 9.1ರಲ್ಲಿ 1ರಿಂದ 3ರ ತನಕ ಅಷ್ಟು ಪ್ರಶ್ನೆಗಳನ್ನು ವಿವರವಾಗಿ ಬಿಡಿಸಿದ್ದೀವಿ. ಸೊ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿ ತನಕ ಧನ್ಯವಾದಗಳು.